ಹಬ್ಬ ಅಂದಮೇಲೆ ಸ್ವೀಟ್ ಮಾಡ್ದೇ ಇರೋಕ್ಕಾಗತ್ತಾ? ಅದರಲ್ಲೂ ಯುಗಾದಿ ಹಬ್ಬ ಅಂದರೆ ಕೇಳಬೇಕಾ? ಹೋಳಿಗೆಯನ್ನು ಮಾಡಲೇಬೇಕು. ಹಲವಾರು ವಿಧಾನದಲ್ಲಿ ಹೋಳಿಗೆಯನ್ನು ಮಾಡ್ಬೋದು. ನಾನು ಈ ದಿನ ಖರ್ಜೂರದ ಹೋಳಿಗೆಯನ್ನು ಮಾಡ್ತಾಯಿದ್ದೀನಿ. ತುಂಬಾ ಸುಲಭ ಮತ್ತು ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಇದು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಮೊದಲಿಗೆ ಹೋಳಿಗೆಗೆ ಬೇಕಾಗುವಂಥ ಕನಕವನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 1 ಕಪ್ ಗೋಧಿ ಹಿಟ್ಟು, 1 ಕಪ್ ಚಿರೋಟಿ ರವೆ, 1 ಚಮಚ ತುಪ್ಪ, ಅರ್ಧ ಚಮಚ ಉಪ್ಪು, 1 ಚಮಚ ಸಕ್ಕರೆಯನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನೀರನ್ನು ಕೂಡ ನೋಡ್ತಾ ಅಂದರೆ ಕಲಿಸ್ತಾ ಇರುವಾಗ ನಮಗೆ ಗೊತ್ತಾಗತ್ತೆ ಅದು ಎಷ್ಟು ಬೇಕು ಅಂತ. ಒಂದೇ ಸರಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೊಳ್ಬೇಕು. ಹಾಗಂತ ತೀರಾ ತೆಳುವಾಗಿಯೂ ಅಲ್ಲ, ಗಟ್ಟಿಯಾಗಿಯೂ ಅಲ್ಲ. ಇದನ್ನು ಒಂದು 2 ಗಂಟೆಗಳ ಕಾಲ ನೆನೆಸಿ ಇಡಬೇಕಾಗತ್ತೆ, ಇಲ್ಲ 1 ಗಂಟೆನಾದರೂ ನೆನೆಯಲೇಬೇಕು. ಇಲ್ಲಿ ನಾವು ರವೆಯನ್ನು ಹಾಕಿರೋದ್ರಿಂದ ಇದಕ್ಕೆ ನೀರು ಕೂಡ ಹೆಚ್ಚಾಗಿ ಬೇಕಾಗತ್ತೆ ಮತ್ತು ಹೆಚ್ಚು ನೆನೆಸಬೇಕು. ಹಿಟ್ಟನ್ನು ನೆನೆಯಲಿಕ್ಕೆ ಬಿಟ್ಟು ಈ ಕಡೆ ಅರ್ಧ kg ಆಗುವಷ್ಟು ಖರ್ಜೂರವನ್ನು ಬೇಯಿಸ್ಕೊಳ್ಬೇಕಾಗತ್ತೆ, ಅಂದರೆ ಬೀಜವನ್ನು ತೆಗಿಬೇಕು. ಕುಕ್ಕರ್ ಪಾತ್ರೆಯೊಳಗಡೆ ಹಾಕಿ ಒಂದು 1/4 ಭಾಗದಷ್ಟು ನೀರನ್ನು ಹಾಕಿ 2 ಇಲ್ಲ 1 ವಿಸಲ್ ಹೊಡೆಸಿ. ಬೇಗನೆ ಬೆಂದುಬಿಡುತ್ತೆ ಇದು. ನೋಡಿ, ತುಂಬಾ ಚೆನ್ನಾಗಿ ಬೆಂದಿದೆ. ನೀರನ್ನು ತುಂಬ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಬೇಯಿಸುವಾಗ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ನೀರೆಲ್ಲ ಹಾಕೋದು ಬೇಡ, ಈ ರೀತಿ ಪೇಸ್ಟ್ ಥರ ರುಬ್ಕೊಳ್ಬೇಕು. ಹಾಗೆ ಅದೇ ಮಿಕ್ಸಿ ಜಾರಿಗೆ 1 ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ಹಾಕ್ತಿದ್ದೀನಿ. ಇದನ್ನು ತರಿಯಾಗಿ ನೀರನ್ನು ಹಾಕದೆ ರುಬ್ಕೊಳ್ಬೇಕು. ಈಗ ಇವೆಲ್ಲವನ್ನು ಕಾಯಿಸಬೇಕಾಗತ್ತೆ. ಒಂದು ಅಗಲವಾದ ಪ್ಯಾನಿಗೆ 2 ಚಮಚ ತುಪ್ಪ, 2 ಚಮಚ ರವೆಯನ್ನು ಹಾಕಿದ್ದೀನಿ. ರವೆಯನ್ನು ಹಾಕೋದ್ರಿಂದ ಇಲ್ಲಿ ಹೂರಣ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, ಅಂದರೆ ಖರ್ಜೂರ ಸ್ವಲ್ಪ ಗಟ್ಟಿಯಾಗಿ ತೆಳುವಾಗಿ ನೀವು ರುಬ್ಕೊಂಡ್ರೆ ಗಟ್ಟಿಯಾಗಲಿಕ್ಕೆ ಅಂತ, ದಪ್ಪಾಗಲಿಕ್ಕೆ ಅಂತ ರವೆಯನ್ನು ಬಳಸಿರೋದು. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಮೀಡಿಯಮ್ ಉರಿಯಲ್ಲಿ ಇದನ್ನು ಕಾಯಿಸಬೇಕು. ಈಗ ಹಾಗೆ ನಾವಿಲ್ಲಿ ರುಬ್ಬಿ ಇಟ್ಟಿರುವಂಥ ತೆಂಗಿನಕಾಯಿ ತುರಿಯನ್ನು ಕೂಡ ಅದರೊಟ್ಟಿಗೆ ಸೇರಿಸಿ ಕಾಯಿಸಿ. ಇದಕ್ಕೆ ನೀರು ಏನನ್ನು ಹಾಕೋದು ಬೇಡ, ನಿಧಾನವಾಗಿ ಕಾಯಿಸ್ಕೊಳ್ಬೇಕು. ಬೇಕಿದ್ರೆ ನೀವು ಮತ್ತೆ ಪುನಃ ಒಂದು 2 ಚಮಚ ತುಪ್ಪವನ್ನು ಹಾಕ್ಕೊಳ್ಳಿ. ನೋಡಿ, ಸರಿಯಾಗಿ ಗಟ್ಟಿ ಆಗಿದೆ ಇದು. ನೀವು ಕೈಯಲ್ಲಿ ಮುಟ್ಟಿ ನೋಡ್ಬೋದು. ಈ ಹೂರಣ ಗಟ್ಟಿಯಾಗಬೇಕು, ಅಂದರೆ ಖರ್ಜೂರದ ಪೇಸ್ಟು ಗಟ್ಟಿ ಆಗಬೇಕು. ಇಲ್ಲಾಂದರೆ ಹೋಳಿಗೆಯನ್ನು ತಟ್ಟೋದು ಕಷ್ಟ ಆಗುತ್ತೆ ತೆಳುವಾಗಿದ್ದರೆ. ಪೂರ್ತಿಯಾಗಿ ತಣದ ಮೇಲೇ ನೀವು ಹೋಳಿಗೆ ಮಾಡಿದ್ರೇ ಒಳ್ಳೆಯದು. ನೋಡಿ, ಈಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ, ಹಾಗೆ ಹೂರಣವು ಕೂಡ ಸರಿಯಾಗಿದೆ. ನೋಡಿ, ನೀವು ಉಂಡೆಯನ್ನು ಮಾಡಿದಾಗ ಗೊತ್ತಾಗತ್ತೆ. ಇಲ್ಲಿ ನೀವು ಎಲ್ಲ ಮಾಮೂಲಿ ಹೋಳಿಗೆ ಮಾಡೋ ಥರನೇ ಬಾಳೆ ಎಲೆಯ ಮೇಲೆ ತಟ್ಕೊಳ್ಬೋದು. ನಾನು ಹೋಳಿಗೆ ಮಾಡೋ ಶೀಟಲ್ಲೇ ತಟ್ತಾಯಿದ್ದೇನೆ. ಮೇಲ್ಗಡೆಯಿಂದ ಎಣ್ಣೆಯನ್ನು ಸವರಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಗಲವಾಗಿ ತಟ್ಕೊಳ್ಬೋದು. ಇದರಲ್ಲಿ ಇಲ್ಲ ಲಟ್ಟಣಿಗೆಯಲ್ಲೂ ಲಟ್ಟಿಸ್ಲೂಬೋದು. ನೀವು ಮೊದಲಿಗೆ ಮಾಡ್ತಾಯಿದ್ದರೆ ಬಿಗಿನರ್ಸ್ ಆದರೆ ಈ ರೀತಿ ತಟ್ಟೋದೇ ಒಳ್ಳೆಯದು. ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು ಸೈಡಿಗೆಲ್ಲ. ಪ್ರತಿ ಬಾರಿಯೂ ಬೇಳೆ ಹೋಳಿಗೆಯನ್ನು ನೀವು ಮಾಡ್ತಾ ಇದ್ದೀರಿ ಅಂತಾದರೆ ಈ ಬಾರಿಯ ಯುಗಾದಿ ಹಬ್ಬಕ್ಕೆ ಈ ಖರ್ಜೂರದ ಹೋಳಿಗೆಯನ್ನು ಒಮ್ಮೆ ಟ್ರೈ ಮಾಡಿ ನೋಡ್ಬೋದು. ಆದರೆ ಇದು ಬೇಯಿಸುವಾಗ ಸ್ವಲ್ಪ ಜೋಪಾನ, ಯಾಕೆಂದರೆ ಬೇಳೆ ಹೋಳಿಗೆ ಥರ ಅಲ್ಲ, ಬೇಗನೆ ಸೀದು ಹೋಗಿಬಿಡುತ್ತೆ. ಆದಷ್ಟು ಮೀಡಿಯಮ್ ಉರಿಯಲ್ಲಿ ತಕ್ಷಣಕ್ಕೆ ತಿರುಗಿಸಿ ಹಾಕ್ಕೊಳ್ಬೇಕು. ನೋಡಿ, ಪೇಪರ್ನೆಲ್ಲ ಚೆನ್ನಾಗಿ ಬಿಟ್ಕೊಳ್ತಾ ಇದೆ, ಅಂಟ್ಕೊಳ್ತಾ ಇಲ್ಲ. ನಿಧಾನವಾಗಿ ಬೇಯಿಸಬೇಕು ಸ್ವಲ್ಪ. ರುಚಿಕರವಾದಂತಹ ಖರ್ಜೂರದ ಹೋಳಿಗೆ ರೆಡಿಯಾಗಿದೆ. ಬಿಸಿ ಬಿಸಿ ತುಪ್ಪದೊಟ್ಟಿಗಂತೂ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಖಂಡಿತ ಈ ಬಾರಿಯ ಹಬ್ಬಕ್ಕೆ ನೀವು ಟ್ರೈ ಮಾಡಿ ನೋಡಬಹುದು. ಹಾಗೆ ಎಲ್ಲ ನನ್ನ ಸಮಸ್ತ ಪರಿಶ್ರಮ ಕಿಚನ್ ಚಾನಲ್ನ ವ್ಯೂವರ್ಸಿಗೆಲ್ಲ ಯುಗಾದಿ ಹಬ್ಬದ ಹಾಗೆ ಪರಾಭವ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಆ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನುಂಟು ಮಾಡಲಿ. ಧನ್ಯವಾದಗಳು.